ಏನಿದು ಆಮೇಲೆ ಈಗ ಅದಾನಿಯವರಿಗೆ ವಾರಂಟ್ ಇಶ್ಯೂ ಆಗಿದೆ. ನಮ್ಮ ರಾಹುಲ್ ಗಾಂಧಿಯವರು ಈಗಾಗಲೇ ಹೇಳಿದ್ದಾರೆ, ವಾರಂಟ್ ಇಶ್ಯೂ ಆದಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ. ವಾರಂಟ್ ಇಶ್ಯೂ ಆಗಿಬಿಟ್ಟದೆ. 2100 ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆಲ್ಲ ಅಂತ ಹೇಳಿ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಮಾಡಿದ ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್. ಸರ್, ಅದಕ್ಕಿನ್ನೂ ಇಂಪಾರ್ಟೆಂಟ್ ಈ ದೇಶದ ಗೌರವ ಹೋಗಿಲ್ವಾ ಸರ್? ಯಾಕಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬಂದಿದೆ ಇದು. ದೇಶದ ಗೌರವನೂ ಹೋಗಿದೆ. ಈಗ ಇವರು ಸಪೋರ್ಟ್ ಮಾಡ್ತಾ ಇರೋರು ಯಾರು? ಅಲ್ಲ, ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ ನಂಬರ್ 1. ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ಯಾರು ಮಾಡ್ತಾ ಇರೋರು? BJP ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ನರೇಂದ್ರ ಮೋದಿ ಅವರು ಹೇಳ್ದೆ ಮಾಡ್ಕೊಳ್ಳೋಕ್ಕಾಗುತ್ತಾ? ಸಿ ದಟ್ ಈಸ್ ದಿ ನ್ಯೂಸ್. ನನಗೇನಪ್ಪ, ನಾವು ಮಾಡೋ ತಪ್ಪು ಹೇಳಿ, ನಾವು ಹೇಳ್ಬೇಡಿ ಅಂತ ಹೇಳಲ್ಲ, ಬಟ್ ಸತ್ಯ ಹೇಳಿ ಅಷ್ಟೇ. ಸರ್, ನೀರವ್ ಮೋದಿ ಇವ್ರನ್ನೆಲ್ಲ ಬಚಾವ್ ಮಾಡ್ದಂಗೆ ಅದಾನಿನೂ ಬಚಾವ್ ಮಾಡಕ್ಕೆ ಏನಾದರೂ ಪ್ರೈಮ್ ಮಿನಿಸ್ಟರ್ ಅಟೆಂಪ್ಟ್ ಮಾಡ್ತಾ ಇದಾರ ಅಂತ? ಮಾಡ್ತಾರೆ. ಸರ್, ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಕ್ಯಾಂಪೇನ್ ಮಾಡಿದ್ರಿ, ನಿಮ್ಮ ಕಡೆ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಏನಾಗ್ಬೋದು ರಾಜ್ಯದಲ್ಲಿ? ನನ್ನ ಪ್ರಕಾರ there is a close fight. ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರ್ಬೋದು, ಗೊತ್ತಾಯ್ತಾ? ನನಗೆ ಕೆಲವು ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು, ನಾವು ಇದೆ, ನಮ್ಗೆ ಎಡ್ಜಿದೆ ಅಂತ ಹೇಳ್ತಾರೆ. ಬಟ್ ನಾನು ಇಡೀ ರಾಜ್ಯನೆಲ್ಲ ನೋಡೋಕ್ಕೆ ಹೋಗಿಲ್ಲ. ನಾವು ಹೋಗಿರೋದು 4 ಕಾನ್ಸ್ಟಿಟ್ಯೂನ್ಸಿಗಳಿಗೆ. ಸೊ ಅದರಿಂದ 288 ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ. ಎಲ್ಲಕ್ಕೂ ಗೊತ್ತಾಗಲ್ಲ ನನಗೆ. ಕಾರ್ಯಕರ್ತರು ಹೇಳೋದು, ಲೀಡರ್ಗಳು ಹೇಳೋದು, ಅದರ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಅಭಿಪ್ರಾಯ. 3 ಗೆಲ್ತೀವಿ. ಶಾಸ್ತ್ರ ಹೇಳಕ್ಕಂತ ಗೆಲ್ತೀವಿ ಅಂತ ಅಷ್ಟೇ ಬರೀಬೇಕು. ನೋಡಪ್ಪ, ಇಷ್ಟೇ ಗೆಲ್ತೀವಿ, ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ, ನಾನು 2 ದಿನ ಹೋಗಿದ್ದೆ ಚನ್ನಪಟ್ಟಣಕ್ಕೆ, ಇವರು ಹೋಗಿದ್ರು, ನಮ್ಮ ಮಾದೇವಪ್ಪ ಹೋಗಿದ್ದ, ವೆಂಕಟೇಶ್ ಹೋಗಿದ್ದ, ಭಾಳ ಜನ ಹೋಗಿದ್ರು. ಇವ್ರದ್ದೆಲ್ಲರದ್ದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ. ಚುನಾವಣಾ ಫಲಿತಾಂಶ ಏನು ಸಂದೇಶ ಕೊಡಬಹುದು ಸರ್? ರಾಜ್ಯದ ಜನರಿಗೆ ಏನಾದ್ರು ಸಂದೇಶವನ್ನು ಕೊಡುತ್ತಾ ಚುನಾವಣಾ ಫಲಿತಾಂಶ ಅಂತಂದ್ರೆ ಕೆಲವು ಮೀಡಿಯಾದವರು ಸುಳ್ಳು ತೋರಿಸ್ತಾ ಇದ್ದಾರೆ ಜನರಿಗೆ. ಅವ್ರಿಗೆ BJP ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನ ಅಂತ ಹೇಳಿ.